ರೆಕಮೆಂಡ್ ಮಾಡ್ತೇನೆ. ಜಾತಿ ಸಮಸ್ಯೆಗೆ ಹೈಕೋರ್ಟ್ ಷರತ್ತು ವಿಧಿಸಿದೆ. ಸೋರಿಕೆ ಆಗಬಾರ್ದು, ಮಾಹಿತಿ ಯಾರಿಗೂ ಸಿಗದೇ ಇರೋ ರೀತಿಯಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಷರತ್ತು ವಿಧಿಸಿರುತ್ತೆ. ಮಧ್ಯಂತರ ಆದೇಶವನ್ನು ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರುವಂಥದ್ದು ಯಾವುದೊಂದು ತಡೆಯನ್ನು ಕೊಡೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ಗೌರವಾನ್ವಿತ ಉಚ್ಚ ನ್ಯಾಯಾಲಯ ತಿಳಿಸಿರುವಂಥದ್ದು. ಆದರೂ ಕೂಡ ಏನು ಕಳೆದ ಕೆಲವು ತಿಂಗಳುಗಳಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಹಿಂದೂ ಸಮಾಜವನ್ನು ಒಡೆಯುವಂಥ ದುಸ್ಸಾಹಸಕ್ಕೇನು ಕೈ ಹಾಕಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವತ್ತು ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಅಧಿಕಾರ ಇಲ್ಲದೆ ಹೋದರೂ ಸಹ ಈ ಥರ ಹಠ ಮಾಡಿಕೊಂಡು ಇವತ್ತೇನು ಸಮಾಜ ಒಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ದುರಂತ, ಇದು ಅನ್ಯಾಯ, ಇದು ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಇವತ್ತು ಬಿಜೆಪಿಯವರು ಬೆಂಗಳೂರಿಗೆ ಒಂದು ಸಣ್ಣ ಪಿಲ್ಲರ್ ಕೂಡ ಕಟ್ಟಿಲ್ಲ, ಕೇಂದ್ರದಿಂದ ಅನುದಾನ ತರೋ ಶಕ್ತಿ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಏನು ಇಲ್ಲಿ ಬಂದು ಕೂತ್ಕೊಂಡು ಮೇಯಕ್ಕೆ ನಿಮಗೆ ಅನುದಾನ ಬೇಕಾ? ಮೇಯಕ್ಕೋಸ್ಕರ ನಿಮಗೆ ಕೇಂದ್ರದಿಂದ ಅನುದಾನ ಕೇಳ್ತಾ ಇದ್ದೀರಾ? ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಏನು ಅಭಿವೃದ್ಧಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ? ಇವತ್ತು ಇದ್ದಂಥ ಹಣವನ್ನು ಲೂಟಿ ಮಾಡಿ ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಮಾಡಿಕೊಂಡು ನಿಮ್ಮ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ದಾರೆ. ಇವತ್ತು ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಕಾಂಟ್ರಾಕ್ಟರ್ಗಳು ಪೇಮೆಂಟ್ ಆಗಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಅಭಿವೃದ್ಧಿ ಮಾಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆಲ್ಲ, ಅನುದಾನದ ಬಗ್ಗೆ ಮಾತನಾಡ್ತಾರೆ. ಅಣ್ಣ ಈ ಕಡೆ ಅಭಿಮಾನಿ ನೋಡ್ಬೇಕು.